ನಮಸ್ತೆ ಎಲ್ಲರಿಗೂ. ಇದು ಲಾಲ್ಬಾಗಿಂದ ತಂದಿರೋ ದಾಸವಾಳ ತೋರಿಸಿ ಅಂತ ಹೇಳಿದ್ರು, ಅದಕ್ಕೆ ತೋರಿಸ್ತಿದ್ದೀನಿ. ಇವು ಆ ಸೈಡ್ ಇಟ್ಟಿದ್ದ ಮೊಗ್ಗು ಕಡಿತಾ ಇದ್ವು ಅಂತ ಇಲ್ಲಿ ತಗೊಂಬಂದು ತುಳಸಿ ಗಿಡದ ಹತ್ರ ಮರೆಯಾಗಿಟ್ಟಿದ್ದೀನಿ. ಅದಲ್ಲದೆ ಇವೆರಡು ಅಲ್ಲದೆ ಇನ್ನೂ ಒಂದು ರೋಜಾ ಗಿಡದ ಹತ್ರನೇ ಇಟ್ಟಿದ್ದೀನಿ. ಯೆಲ್ಲೋ ಕಲರ್ ತಂದಿದ್ನಲ್ಲ, ಅದು ಅಲ್ಲೇ ಇದೆ ಕವರಲ್ಲಿ. ಅದನ್ನು ರೀಪಟ್ ಮಾಡಿಲ್ಲ, ಇವನ್ನೂ ಮಾಡಿಲ್ಲ. ಇನ್ನು ನಿಧಾನವಾಗಿ ಮಾಡ್ಕೊತೀನಿ. ಲೇಟ್ ಆದರೂ ಪರವಾಗಿಲ್ಲ, ಒಟ್ಟು ಬೇಗನೆ ಮಾಡಬಾರ್ದು ಅಷ್ಟೇ. ಒಂದು ವಾರದ ತನಕ ಆದರೂ ಮಿನಿಮಮ್ ಬಿಟ್ಬಿಟ್ಟು ರಿಪೋರ್ಟ್ ಮಾಡಬೇಕು. ತುಂಬ ದಿನ ಆದ್ರೂ ನಡೆಯುತ್ತೆ. ಆದರೆ ದಾಸವಾಳದಲ್ಲಿ ಬುಟ್ಟಿ ಇದ್ದಾವೆ, ಬುಟ್ಟಿ ತೆಗೆದು ರಿಪೋರ್ಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ. ಅದಲ್ಲದೆ ಇಲ್ಲಿ ನಾನು ಒಂದು ಪಿಂಕು ಡಬಲ್ ಇದೆ. ಅದಾದಮೇಲೆ ಇಲ್ಲಿ ನೋಡಿ ಕಟ್ಟಿದ್ನಲ್ವ, ಇದು ದಾರ ಬಳ್ಳಿ ಹಬ್ಬಕ್ಕೆಲ್ಲ ಕಟ್ಟಿದ್ನಲ್ಲ, ಅಲ್ಲಿ ಸ್ವಲ್ಪ ಇದು ಗಿಡಗಳೆಲ್ಲ ಹಣ್ಣಾಗಿರೋ ಎಲೆ ಎಲ್ಲ ಹಣ್ಣಿನ ಗಿಡದಲ್ಲಿ ತೆಗೆದಿರಲಿಲ್ಲ. ಯಾವಾಗ ಬಂದ್ರೂ ತೆಗಿಯೋಕ್ಕಾಗಿರಲಿಲ್ಲ. ಅಲ್ಲಿ ದಾಸವಾಳದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹೋಗ್ಬಿಡ್ತಿದ್ದೆ. ಈ ಲಕ್ಷ್ಮಣ ಫಲದಲ್ಲಿ ಮತ್ತೆ ಮೊಗ್ಗಾಗಿ ಹೂವು ಆಗ್ತಾಯಿದ್ದಾವೆ, ಉದುರ್ತಾ ಇದ್ದಾವೆ, ಜಾಸ್ತಿ ಹಣ್ಣಾಗ್ತಾಯಿಲ್ಲ. ಅದನ್ನು ರಿಪೋರ್ಟ್ ಮಾಡಿ ಸುಮಾರು 3 ವರ್ಷ ಆಯಿತು ಅನಿಸುತ್ತೆ. ಅವನ್ನೆಲ್ಲ ಸ್ವಲ್ಪ ಹಳೆ ಗಿಡ ರಿಪೋರ್ಟ್ ಮಾಡ್ಕೋಬೇಕು, ನಿಧಾನವಾಗಿ ಆದಾಗ ಮಾಡ್ಕೊತೀನಿ. ಅಷ್ಟರೊಳಗೆ ಹಣ್ಣು ಬಿಟ್ಟರೆ ನಮ್ಮ ಲಕ್ಕು, ಇಲ್ಲ ಅಂದರೆ ಇಲ್ಲ. ನೋಡಿ ಇಲ್ಲೆಲ್ಲ ಮೋಸಂಬಿ, ಆಮೇಲೆ ನೋಡಿ ಈ ಥರ ಹುಳ ಬಂದಿದ್ದಾವೆ. ನೋಡಿರಲಿಲ್ಲ ನಾನು, ತುಂಬ ದಿನ ಆಯಿತು. ಇವನ್ನೆಲ್ಲ ಅವರೇ ನೋಡ್ತಿದ್ರು ಹಣ್ಣಿನ ಗಿಡದಲ್ಲೆಲ್ಲ. ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ಇವಾಗ ಅವನ್ನು ನಾನೇ ನೋಡ್ಕೋಬೇಕು. ಅಂದರೆ ದಿನ ನೋಡ್ಕೊಳಕ್ಕಾಗದೇ ಇದ್ರೂ ವಾರದಲ್ಲಿ 1-2 ಸರಿ ಗಮನ ಇಟ್ಟು ಅವು ಎಲೆಗಳು ಬೇಗ ಉದುರಲ್ಲ. ಈ ಹಣ್ಣಿನ ಗಿಡದಲ್ಲೆಲ್ಲ ಜಾಸ್ತಿ ತುಂಬ ರಫ್ ಆಗಿರುತ್ತೆ ಎಲೆಗಳು. ಅದರಿಂದ ಅವನ್ನ ನಿಧಾನವಾಗಾದ್ರೂ ವಾರದಲ್ಲಿ 2 ಸರಿ ಗಿಡಗಳು ಗಮನಿಸಿ, ಏನಾದ್ರು ಎಲೆಗಳಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಂದರೆ ನೋಡಿ ತೆಗಿತಾ ಇರ್ತೀನಿ. ಇಲ್ಲಿ ಉದ್ದಕ್ಕೂ ಇಟ್ಟಿರೋದ್ರಿಂದ ನಾವು ಉದ್ದಕ್ಕೂ ಒಂದಿನ ಆ ಗಿಡಗಳಿಗೆ ಟೈಮ್ ಕೊಡೋದ್ರಿಂದ ಎಲ್ಲ ಗಿಡನೂ ಹಣ್ಣಿನ ಗಿಡ ನೋಡ್ದಂಗೆ ಆಗುತ್ತೆ. ನೋಡಿ ನಾನಿಲ್ಲಿ ವಾಟ್ರ್ ಆಪಲ್ಲು, ಆಮೇಲೆ ಲಕ್ಷ್ಮಣ ಫಲ, ಆಮೇಲೆ ಇದು ಸಪೋಟೊ ಗಿಡ ಎಲ್ಲ ಇಲ್ಲಿ ಇದ್ದಾವಲ್ಲ, ಅವನ್ನೆಲ್ಲ ನೋಡ್ಕೊಂಬಿಟ್ಟು ಇವತ್ತೊಂಚೂರು ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಕೆಲಸ ಅಂತ ನೋಡಿಸ್ತೀನಿ ನಿಮಗೆ. ಕೆಲಸ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ, ಹೇಳಿದ್ದೀನಲ್ಲ, ವಿಡಿಯೋ ಮಾಡೋರು ಇರೋಲ್ಲ. ನಾನು ಎಲ್ಲ ವಿಡಿಯೋ ಆದಮೇಲೆ ನಿಮಗೆ ಯಾವ ಕೆಲಸ ಅಂತ ಬಾಯಲ್ಲಿ ಹೇಳ್ಕೊಂಡು ಅದನ್ನು ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬಳೇ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಹಾಗಲಕಾಯಿ ಗಿಡ ಹೇಳಿದ್ನಲ್ಲ, ಬೀಜ ಅದು ಸರಿಯಾಗಿ ಕಾಯಿ ಆಗ್ತಿರ್ಲಿಲ್ಲ, ಬರೀ ಹುಳ ಬಂದಿತ್ತು ಅಂತ. ಅದಲ್ಲದೆ ಹಣ್ಣಿನ ಗಿಡದ ಎಲೆಗಳು, ಹಾಗಲಕಾಯಿ ಬಳ್ಳಿ ಎಲ್ಲ ತೆಗೆದಿದ್ದೀನಿ ಪೂರ್ತಿ. ತೆಗೆದ್ಬಿಟ್ಟು ಆಮೇಲೆ ಇದು ಮೆಹಂದಿ ಗಿಡದಲ್ಲೂ ತುಂಬ ಹುಳ ಬಂದಿತ್ತು, ಅದನ್ನು ಪ್ರೂನ್ ಮಾಡಿದೆ, ಆಲ್ ಪ್ರೂನಿಂಗು. ಅವನ್ನೆಲ್ಲ ತೋರಿಸ್ತೀನಿ. ನೋಡಿ ಇಷ್ಟೊಂದು ಕಸ ಬಂದಿದೆ. ಇದನ್ನೆಲ್ಲ ನಾನು ಒಂದು ಬ್ಯಾಗಲ್ಲಿ ಹಾಕಿ ಇಡ್ತೀನಿ. ಜಾಸ್ತಿ ಈ ಥರ ಬಳ್ಳಿ ಗಿಡದ್ದು ಅದು ಇದು ವೇಸ್ಟ್ ಬಂದಾಗ ಒಂದು ಅಕ್ಕಿ ಚೀಲದ ಬ್ಯಾಗ್ಗಳು ಇರುತ್ತಲ್ಲ ಖಾಲಿಯಾಗಿರೋದು, ಅದ್ರ ಇಟ್ಕೊಬಿಟ್ಟು ನಾವು ವೇಸ್ಟೆಲ್ಲ ಹಾಕಿ ಮೇಲೊಂಚೂರು ಅದಮಿ ಪೂರ್ತಿ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದ್ರು ಭಾರವಾದಿಟ್ಟರೆ ಸ್ವಲ್ಪ ದಿನಕ್ಕೆ ಅದು ಗೊಬ್ಬರ ಥರ ಆಗುತ್ತೆ. ಅವಾಗ ನಾವು ರಿಪೋರ್ಟ್ ಮಾಡೋವಾಗ ಅದನ್ನು ಉಪಯೋಗಿಸ್ಕೋಬೋದು. ನೋಡಿಬಿಟ್ಟು ಈ ಸೈಡ್ ಮಾಡ್ತಾಯಿದ್ದೀನಿ. ಇವತ್ತು ಮಾವಿನ ಗಿಡ ಅದು ಗ್ರೋ ಬ್ಯಾಗಲ್ಲಿ ಹಾಕಿರೋದು ಮತ್ತು ಹೊಸ ಚಿಗುರು ಬಂದಿದೆ. ಅದರ ಮೇಲೆಲ್ಲ ಹಬ್ಬಬಿಟ್ಟಿತ್ತಲ್ವ, ಅದರಿಂದ ಅದನ್ನು ಪೂರ್ತಿ ತೆಗೆದೆ, ಕಾಯಿನೂ ಬರ್ತಿರ್ಲಿಲ್ಲ. ನೋಡಿಬಿಟ್ಟು ಅದನ್ನೆಲ್ಲ ತೆಗೆದು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿದ್ದೀನಿ. ಮಾವಿನ ಚಿಗುರು ನೋಡಿ ಕಾಣಿಸ್ತಾ ಇರ್ಬೋದು ಕೆಂಪಿಗೆ. ಆಮೇಲೆ ಬಾಳೆ ಗಿಡನೂ ಚೆನ್ನಾಗಿ ಚಿಗುರ್ತಿದೆ, ಆದರೆ ಗಾಳಿಗೆ ಎಲೆಗಳೆಲ್ಲ ಕಟ್ಟಾದ ಥರ ಇರುತ್ತೆ. ಬಾಳೆ ಗಿಡನೇ ಅಷ್ಟೇ ಅಲ್ವಾ, ತೋಟದಲ್ಲಿ ಪಕ್ಕ ಹಾಕಿದ್ರೂ ಎಲೆಗಳು ಕಟ್ಟಾಗಿರುತ್ತೆ. ಇಲ್ಲೂ ಅದೇ ಥರ ಆಗಿದೆ ಸ್ವಲ್ಪ. ಇವಾಗ ನಾನು ಹಾಗಲಕಾಯಿ ಬಳ್ಳಿ ಎಲ್ಲ ತೆಗೆದ್ಮೇಲೆ ಮಾವಿನ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅದ್ರ ಮೇಲೆಲ್ಲ ಹಬ್ಬಿಟ್ಟಿತ್ತು ನೋಡಿ ಹೊಸ ಚಿಗುರು, ಮಾವಿನದು ಚಿಗುರು. ಅದು ಬೀಜದಿಂದ ಬಂದಿದ್ದು 2 ಸರಿ ಹೂವು ಬಿಟ್ಟಿದೆ. ನೋಡಬೇಕು 3ನೇ ಸರಿ ಆದರೂ ಕಾಯಿ ಬಿಡುತ್ತಾ ಅಂತ. ನಾನು ಫಸ್ಟು ಚಿಕ್ಕದು ಪಾಟಲ್ಲಿ 18 ಇಂಚ್ ಪಾಟಲ್ಲಿತ್ತು. ಇವಾಗ ನಾನು 18x18 ಗ್ರೋ ಬ್ಯಾಗಲ್ಲಿ ಹಾಕಿ 1 ವರ್ಷ ಆಯಿತು. ಇವಾಗ ಇದನ್ನೆಲ್ಲ ತೆಗೆದು ನಾನು ಒಂದು ಇದಕ್ಕೆ ಹಾಕಿಡ್ತೀನಿ, ವೇಸ್ಟು ಬಳ್ಳಿ. ಇದರಲ್ಲಿ ಹುಳ ಏನೂ ಇಲ್ಲ, ಎಲೆಗಳಿಗೆ ಹುಳ ಇಲ್ಲ, ಕಾಯಿ ಮಾತ್ರ ಆ ಥರ ಆಗ್ತಾಯಿದ್ವಲ್ಲ, ಅದಕ್ಕೆ ತೆಗೆದುಬಿಟ್ಟೆ ವೇಸ್ಟಿನ. ಅದಕ್ಕೂ ಮಾವಿನ ಗಿಡಕ್ಕೆ ಎನರ್ಜಿ ಸಿಕ್ಕಂಗೆ ಆಗುತ್ತೆ. ಇಲ್ಲಾಂದರೆ ಅದು ಆ ಗಿಡದಲ್ಲಿ ಜಾಸ್ತಿ ಗಿಡಗಳು ಇದ್ರೂ ಎಲ್ಲಕ್ಕೂ ಸಾಲಲ್ಲ ಅಂತ. ನೋಡಿ ಇದು ಮೆಹಂದಿ ಗಿಡ, ಇದನ್ನು ಅಷ್ಟೇ ಆಡ್ ಪ್ರೂನಿಂಗ್ ಮಾಡಿದ್ದೀನಿ. ತುಂಬ ಹುಳ ಬಂದಿತ್ತಿದು, ನೋಡಿರಲಿಲ್ಲ. ಯಾಕೆಂದರೆ ಇವಾಗ ಬರೋವಾಗ ಒಂದು ದಿನ ಬರೋಕ್ಕಾಗಲ್ಲ ಗಾರ್ಡನ್ಗೆ.
ಒಂದಿನ 2 ದಿನಕ್ಕೆ ಒಂದು ಸರಿ ಬರ್ತೀವಲ್ವ, ಅದರಿಂದ ನೋಡಿ ಕೆಳಗಡೆವರೆಗೂ ಹುಳ ಬಂದಂಗೆ ಆಗಿತ್ತು. ನಾನೆಲ್ಲ ಕ್ಲೀನ್ ಮಾಡಿ ಮಣ್ಣನ್ನು ಲೂಸ್ ಮಾಡಿ ಪೂರ್ತಿ ತೆಗೆದು ಕೆಳಗಡೆನೂ ಹುಳ ಬಂದಿರೋಕ್ಕೆಲ್ಲ ಒಂಚೂರು ಮಣ್ಣು ಹಾಕಿ ಉಜ್ಜಿದ್ದೀನಿ ಬುಡಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ಹೂವು ಇತ್ತು, ಹೂವು ಕೀಳೋಣ ಅಂತ ಬಂದಿದ್ದೀನಿ. ಇದು ಕಟಿಂಗು, ಇದು ನಂದಿ ಬಟ್ಲು ಗಿಡದ್ದು. ಅದು ಆ ಕಡೆ ನೋಡಿಸಿದ್ನಲ್ಲ ಬಾಟ್ಲಲ್ಲಿ ಇಟ್ಟಿರೋದು, ಅದು ಮಳೆ ನೀರು ಜಾಸ್ತಿಯಾಗಿ ಮಣ್ಣೆಲ್ಲ ಪಾಚಿ ಇದೆ. ಅದನ್ನು ಒಂಚೂರು ಕಡ್ಡಿ ತಗೊಂಡು ಆ ಪಾಚಿ ಥರ ಇರೋ ಮಣ್ಣೆಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಮಾಡಬೇಕು, ಇಲ್ಲಾಂದರೆ ಪಾಚಿ ಕಟ್ಕೊಳ್ಳುತ್ತೆ ಮಣ್ಣು. ಚಿಕ್ಕ ಪಾಟ್ ಅಲ್ವಾ, ಅದರಿಂದ. ಇಲ್ಲಿ ದಾಸವಾಳದ ಕಟಿಂಗು ಮಧ್ಯೆ ಇದ್ದಾವೆ, ಅವು ಯಾವುವು ಅಂತ ಇನ್ನೂ ಹೂವು ಬಿಟ್ಟಿಲ್ಲ. ಬಿಟ್ಟ ಮೇಲೆ ನನ್ನ ಹತ್ರ ಇದ್ದರೆ ನಾನು ಹಂಗೆ ಇಟ್ಟಿರ್ತೀನಿ, ಇಲ್ಲ ಅಂದರೆ ಬೇಕಾದ್ರೆ ಬೇರೆ ಪಾಟ್ಗಳಿಗೆ ರೀಪಾಟ್ ಮಾಡ್ಕೊಬೋದು, ಚಿಕ್ಕ ಚಿಕ್ಕ ಪಾಟ್ಗೆ. ಇವಾಗ ಆದಷ್ಟು ನಾನು ಟೆಂಪ್ರವರಿ ಗಿಡಗಳೆಲ್ಲ ತೆಗೆದು ಪರ್ಮನೆಂಟ್ ಗಿಡಗಳು ಮಾತ್ರ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಾಡೋಕ್ಕೆ ಕೈಲೇ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇಟ್ಕೊತೀನಿ. ಇನ್ಮೇಲೆ ತರಕಾರಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತೀನಿ. ಇಲ್ಲೆಲ್ಲ ದಾಸವಾಳದ ಗಿಡ ತುಂಬ ಚೆನ್ನಾಗೇ ಇದ್ದಾವೆ, ಹುಳಪಳ ಏನೂ ಇಲ್ಲ. ಆದರೆ ಇನ್ನೂ ಸುಮಾರು ಕಲರು ಅರಳಬೇಕು ನನಗೆ, ಅವು ಇನ್ನೂ ಅರಳಿಲ್ಲ, ಕಾಯ್ತಾಯಿದ್ದೀನಿ. ಇದು ದೊಡ್ಡದಾಗಿ ಹೂವು ಬಿಡುತ್ತಲ್ಲ ಅದು ಮೊಗ್ಗು, ಅವಂತೂ ಬಿಟ್ಟರೆ ಎಷ್ಟು ದೊಡ್ಡ ಒಂದು ಅಂಗೈ ಅಗಲ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವು ಎಲ್ಲೋ ಒಂಥರ ಇನ್ನೂ ಒಂದು ಸ್ವಲ್ಪ ಕಲರ್ ಕಮ್ಮಿ ಆ ಥರ ಇದೆ. ಇಲ್ಲಿ ಸಾಮಂತಿಗೆ ಗಿಡಗಳು ನಿಧಾನವಾಗಿ ಚೇತರಿಸ್ಕೊತಾ ಇದ್ದಾವೆ, ಆದರೆ ಪಿಂಕೇ ನನ್ನ ಹತ್ರ ಜಾಸ್ತಿ ಇಲ್ದಂಗೆ ಆಗಿದ್ದಾವೆ. ನೋಡಬೇಕು. ಇದೊಂದು ಗಿಡ ಚೆನ್ನಾಗಿದೆ, ಆದರೆ ಮೊದಲಷ್ಟು ಹೆಲ್ದಿಯಾಗಿಲ್ಲ ಯಾಕೋ. ನಾನು ಈ ಗಿಡಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಇವಾಗ ನನ್ನ ಹತ್ರನೇ ಆ ಗಿಡಗಳು ಕಮ್ಮಿ ಆಗೋದಂಗೆ ಅನ್ನಿಸ್ತಾ ಇದೆ. ನಾವು ಎಷ್ಟು ಇದು ಮಾಡಿದ್ದು ನೋಡಿ. ಇದು ಗುಲಾಬಿ ಗಿಡ, ಇದರಿಂದ ಲಾಲ್ಬಾಗಿಂದ ತಂದಿರೋದು, ಅದು ಚೆನ್ನಾಗಿದೆ. ಇದು ಮೊದಲು ನಾವು ಅವಾಗ ಹೋಗಿ ಮಹೇಶ್ ನಾವು ತಂದಿದ್ವಲ್ಲ ಅದು. ಇವತ್ತು ಹೂವು ಚೆನ್ನಾಗಿ ಅರಳಿದೆ, ಡಬಲ್ ಕಲರ್ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗಿದೆ ಹೂವು. ಅದರಲ್ಲಿ ಏನೋ ಇರುವೆ ಇತ್ತು, ನಾನು ಕೈಯಲ್ಲಿ ತೆಗೆದುಬಿಟ್ಟೆ. ಯಾಕೆಂದರೆ ಅವನು ಅವೆಲ್ಲ ಕಟ್ ಮಾಡ್ದಂಗೆ ಕಡ್ದುಬಿಡ್ತವೆ, ನೋಡೋಕ್ಕೆ ಹೂವು ಚೆನ್ನಾಗಿರಲ್ಲ, ಮೊಗ್ಗಲ್ಲೂ ಸೇರ್ಕೊಂಬಿಡ್ತವೆ. ಇದೆಲ್ಲ ನಾಟಿದು ಸ್ವಲ್ಪ ಡಾರ್ಕ್ ಇದೆ, ಲೈಟು ಇದೆ, ಎರಡೂ ಥರನೂ ಇದೆ. ನಾಟಿ ಹೂವನೂ ಅದು ಇದೆ. ಇದು ಬಟನ್ ರೋಜು ಗೊಂಚಲಾಗಿ ಬಿಡುತ್ತೆ, ತುಂಬ ಚಿಕ್ಕದಲ್ಲ, ದೊಡ್ಡದಾಗಿದೆ. ಗುಲಾಬಿ ಗಿಡಗಳು ಪರವಾಗಿಲ್ಲ, ಹೆಲ್ದಿಯಾಗಿದ್ದಾವೆ, ಆಮೇಲೆ ಮೊಗ್ಗು ಬಿಡ್ತಾ ಇದ್ದಾವೆ. ನಾನು 2-3 ದಿನಕ್ಕೊಂದು ಸರಿ ಗಾರ್ಡನಿಗೆ ಬರೋದ್ರಿಂದ ಒಂದು ಸರಿ ಎಲ್ಲ ಗಿಡಗಳು ಗಮನಿಸ್ತೀವಿ. ಮೊಗ್ಗಲ್ಲಿ ಸಣ್ಣಗೆ ವೈಟ್ ಹುಳ ಇರುತ್ತೆ, ಅದನ್ನು ಕೈಯಲ್ಲೇ ಈ ಥರ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ತುಂಬ ಜಾಸ್ತಿ ಇದೆ ಕಪ್ಪಿಗೆ ವೈಟ್ಗೆ ಅಂದಾಗ ನೀವು 1 ಲೀಟ್ರ್ ನೀರಿಗೆ 5 ml ಲೈಜಾಲು ಹಾಕ್ಕೊಂಬಿಟ್ಟು ಎಲೆಗಳ ಮೇಲೆ ಸ್ಪ್ರೇ ಮಾಡಿ. ಯಾಕೆಂದರೆ ಮಣ್ಣಿಗೆ ಹಾಕಲ್ವಲ್ಲ, ಕೆಮಿಕಲ್ ಆದ್ರೂ ಎಲೆಗಳಲ್ಲೇ ಆ ಥರ ಹುಳ ಇದ್ದರೆ ಲೈಜಾಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಗೋಮೂತ್ರ ಸಿಕ್ಕರೆ ಗೋಮೂತ್ರ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಹತ್ರ ಬಯೋ ಎಂಜಿಮು, ವೇಸ್ಟ್ ಡಿಕಂಪೋಸರು ಏನಿರುತ್ತೋ ನಮ್ಮ ಹತ್ರ ಅದನ್ನು ಮಾಡ್ಬೋದು. ಆಮೇಲೆ ನೀಮ್ ಆಯಿಲ್ ಇದ್ದರೆ ಇನ್ನೂ ಒಳ್ಳೆಯದು. ನಾವೇನೇ ಲಿಕ್ವಿಡ್ಗೆ ನೀಮ್ ಆಯಿಲ್ ಒಂಚೂರು ಹಾಕಿ ಮಾಡ್ಬೋದು. ಆಮೇಲೆ ಈ ಗಿಡ ತಗೊಂಬಂದಿರೋದೆ, ನಾಟಿ ಮಾಡಿ ರೀಪಾಟ್ ಮಾಡಿದ್ದು, ಆದರೆ ಇವತ್ತಿನವರೆಗೂ ಸಿಕ್ಕಾಪಟ್ಟೆ ಮೊಗ್ಗಾಗಿದ್ವು ಈ ಗಿಡದಲ್ಲಿ. ಇವತ್ತಿನವರೆಗೂ ಆ ಹೂವು ಯಾವುದು ಅಂತ ಗೊತ್ತಿಲ್ಲ. ಸ್ವಲ್ಪ ಮೊಗ್ಗು ದೊಡ್ಡವಾದ ತಕ್ಷಣವೇ ಉದುರೋಗುತ್ತೆ. ಸರಿ ಅಂದು ಅವಕ್ಕೆಲ್ಲ ಮಾಡಿದ್ದೆಲ್ಲ ಆಯಿತು, ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಅದು ಯಾವಾಗೋ ಒಂದು ಸ್ವಲ್ಪ ಸ್ಟ್ರೆಂತ್ ಬಂದು ಅದಷ್ಟು ಕದೆ ಹೂವು ಅರಳಲಿ, ಅವಾಗಾರು ಗೊತ್ತಾಗುತ್ತೆ ಅಂತ. ಹಂಗೆ ನಿಮ್ಮ ಹತ್ರ ಗಾರ್ಡನಲ್ಲಿ ಮಾತಾಡಿಕೊಂಡು ನಾನು ಎಲೆಗಳು ತೆಗಿತಾಯಿದ್ದೀನಿ. ಆ ಕೆಲಸ ಎಲ್ಲ ಆದಮೇಲೆ ತೆಗೆದುಬಿಟ್ಟು ಸ್ವಲ್ಪ ಎಷ್ಟು ಸುಮಾರು ಆಯಿತು. ಅದಕ್ಕಾಗೆ ನಾನು ಅದನ್ನು ಕಟ್ ಮಾಡಬೇಕು ಅಂತಲೇ ಅವತ್ತೂ ಬೆಳಗ್ಗೆನೇ ಬಂದೆ ನಾನು ಗಾರ್ಡನ್ಗೆ ಕೆಲಸ ಮಾಡೋಕ್ಕೆ ಅಂತಲೇ ಬೆಳೆದಿದ್ದು. ಯಾಕೆಂದರೆ ಹಿಂದಿನ ದಿನವೇ ನೋಡೋಗಿದ್ದೆ ನಾನು ಮೆಹಂದಿ ಗಿಡಕ್ಕೆ ಹುಳ ಬಂದಿರೋದು. ಆಮೇಲೆ ಅದ್ರ ಜೊತೆಗೆ ಹಾಗಲಕಾಯಿ ಗಿಡನೂ ತೆಗಿಬೇಕು ಅಂದ್ಕೊಂಡಿದ್ನಲ್ವ, ಅದರಿಂದ ಬಂದುಬಿಟ್ಟು 11 ಗಂಟೆ ಮೇಲೆ ಅದೆಲ್ಲ ಮಾಡಿ ನಾನು ಹೂವು ತೊಗೊಂಡು ಹೋಗೋಷ್ಟೊತ್ತಿಗೆ ಸುಮಾರು 12:30, 11, 1 ಗಂಟೆ ಹತ್ತತ್ರ ಆಗಿತ್ತು. ಈ ನಡುವೆ ಎಲ್ಲ ತುಂಬ ಲೇಟಾಗೇ ಆಗುತ್ತೆ ಹೋಗೋಕ್ಕೆ. ಲೇಟಾಗೇ ಬರ್ತೀನಿ, ಲೇಟಾಗೇ ಹೋಗ್ತೀನಿ. ಇನ್ನು ಸಾಯಂಕಾಲ ಬಂದು ನನಗಾದರೆ ನೀರು ಹಾಕ್ತೀನಿ, ಮಳೆ ಬಂದರೆ ನೀರು ಹಾಕೋದಿರಲ್ಲ. ನನಗಾಗಿಲ್ಲ ಅಂದಾಗ ನನ್ನ ಮಗನಿಗೆ ಹೇಳಿದ್ರೆ ಅವನು ಹಾಕ್ತಾನೆ. ಈ ಥರ ನಡೀತಾ ಇದೆ ಗಾರ್ಡನ್ ಕೆಲಸ, ಮನೆ ಕೆಲಸ. ನೋಡಿ, ಇದರಲ್ಲಿ ಸುಮಾರು ಮಣ್ಣು ಹಾಕಿದ್ದು ಕೊಳೆತು ಮತ್ತೆ ಹೋಗಿದೆ. ಈ ಥರ ಕೆಳಗಡೆ ಹೋದಾಗ ನಾನು ಅದಕ್ಕೆ ಇನ್ನೊಂಚೂರು ಅವತ್ತು ಗಾರ್ಡನ್ದು ಏನಾದ್ರು ಎಲೆ ಪಲೆ ಕಿತ್ತಿದ್ರೆ ಹಾಕಿ ಮೇಲೆ ಮುಚ್ತೀನಿ. ಮಳೆ ಬಂದಾಗ ಮಳೆ ನೀರು ಬೀಳ್ದಂಗೆ ನೋಡ್ಕೋಬೇಕು. ಯಾಕೆಂದರೆ ನೀರು ಜಾಸ್ತಿ ಆದಾಗ ಕೆಳಗಡೆ ಓಲಿ ಇದೆಯಲ್ಲ, ಓಲಿಂದ ಕೊಳೆತಿದ್ದೆಲ್ಲ ಈಚೆ ಬರುತ್ತೆ. ಈ ಥರ ನಾವು ಗೊಬ್ಬರ ಮಾಡಿದಾಗ ಅದರಿಂದ ಸ್ವಲ್ಪ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎರಡೂ ಹಾಕಿರೋದ್ರಿಂದ ಆ ಥರ ಬರುತ್ತೆ.
ಆಮೇಲೆ ಇವತ್ತು ಒಂದು ಸ್ವಲ್ಪ ಮೂಲಂಗಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ರಾತ್ರಿಗೆ ಚಪಾತಿಗೆ ತುರಿದ್ಬಿಟ್ಟು ಪಲ್ಯ ಮಾಡ್ಬೋದು. ಆಮೇಲೆ ಸೊಪ್ಪಿಂದ ಹಸಿ ಸೊಪ್ಪು ಪಚಡಿ ಮಾಡ್ಬೋದು ಅಂತ ಯಾವ್ಯಾವ ದೊಡ್ಡದಾಗಿದೆಯೋ ಒಂದು 3-4 ಮೂಲಂಗಿ ಆದರೆ ಸಾಕಾಗುತ್ತೆ ನಮಗಿಬ್ಬರಿಗೆ. ಅದಕ್ಕೆ ಚಪಾತಿ ಮಾಡಿ ಪಲ್ಯ, ಆಮೇಲೆ ಕೋಸಂಬರಿ ಥರ ಮಾಡಿದ್ರೆ ಸೊಪ್ಪಿಂದು ಹುಚ್ಚೆಳ್ ಪುಡಿ ಆಮೇಲೆ ಉಪ್ಪು ಎಲ್ಲ ಹಾಕಿ ಹಸಿ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಕಲಸಿದ್ರೆ ಅದು ಚೆನ್ನಾಗಿರುತ್ತೆ. ಆ ಥರ ಮಾಡೋಣ ಅಂತ ಲಾಸ್ಟಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಹಾರ್ವೆಸ್ಟ್ ಮಾಡಿದೆ ಅವನ್ನ. ಬೆಂಡೆಕಾಯಿ ಏನು ಅಷ್ಟಿಲ್ಲ, ಈ ಬೆಂಡೆಕಾಯಿ ಮಾತ್ರ ಪಿಂಕು ಒಂದಿದೆ ಚಿಕ್ಕದು. ಆದರೆ ದೊಡ್ಡದಾಗಕ್ಕೆ ನಾನು ಇನ್ನೂ 2 ದಿನ ಬಂದಿಲ್ಲ ಅಂದರೆ ಅದು ಇನ್ನೂ ಒಂಚೂರು ದೊಡ್ಡದಾಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಚಿಕ್ಕದ್ರಲ್ಲೇ ಹಾರ್ವೆಸ್ಟ್ ಮಾಡಿದೆ ಅದನ್ನು. 1-2 ಇದರಲ್ಲಿ ಪಿಂಕಲ್ಲಿ ಬರೀ ಈ ಗಿಡ ಇದು ಟಬ್ಬಲ್ಲಿ ಮಾತ್ರ ಹೆಲ್ದಿಯಾಗಿದ್ದಾವೆ ಗಿಡ. ಇನ್ನು ಬೇರೆ ಕಡೆ ಎಲ್ಲ ಅಷ್ಟು ಹೆಲ್ದಿಯಾಗಿಲ್ಲ. ಸ್ವಲ್ಪ ನಿಧಾನವಾಗಿ ಹಂಗೆ ಸ್ವಲ್ಪ ಹೂವು ಕಿತ್ಬಿಟ್ಟು ಅವನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಇದು ನೋಡಿ ಇವತ್ತು ಚೆನ್ನಾಗಿ ಅರಳಿದೆ ಹೂವು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ನೋಡಿದವರು ದಯವಿಟ್ಟು ನೋಡೋರು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋಗಳು ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿದರೆ ನನಗೆ ಗೊತ್ತಾಗುತ್ತೆ. ನಿಮಗೆ ಯಾವ ಥರ ವಿಡಿಯೋ ಅಥವಾ ಏನಾದ್ರು ಬೇಕು ಅಂದಾಗ ನೀವು ಕಮೆಂಟಲ್ಲಿ ಕೇಳಿ, ನಂಗೆ ಗೊತ್ತಿದ್ದು ಹೇಳ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.